ಎಸ್ ನೀಟ್ ಪರೀಕ್ಷೆ ಮರುಪರೀಕ್ಷೆ ಸಹಜವಾಗಿ ನಡೀತಾ ಇದೆ, ಈಗಾಗಲೇ ಆರಂಭ ಆಗಿ ನಡೀತಾ ಇರುವಂತದ್ದು. ಆದರೆ ಈ ಸಂದರ್ಭದಲ್ಲಿ ತಡವಾಗಿ ಬಂದರೂ ಒಬ್ಬ ವಿದ್ಯಾರ್ಥಿನಿ ಅವಕಾಶ ನೀಡುವಂತೆ ಬೇಡಿಕೊಂಡಿದ್ದಾರೆ. ಗಂಗಾವತಿಯಿಂದ ಪರೀಕ್ಷೆ ಬರೆಯೋದಕ್ಕೆ ಅಂತ ಬಂದಿದ್ರು. ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜ್ ನಡೆದಂತಹ ಘಟನೆ 1:30ವರೆಗೆ ಮಾತ್ರ ಅವಕಾಶ ಇತ್ತು, ಡೆಡ್ಲೈನ್ ಅದು. ಆ ನಂತರ ಬಂದಂತಹ ವಿದ್ಯಾರ್ಥಿನಿ ಫಾತಿಮಾ 2 ಗಂಟೆವರೆಗೂ ಕೂಡ ನಂತರ ಅವಕಾಶಕ್ಕಾಗಿ ಸುಸ್ತಾಗಿದ್ದಾರೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಜೊತೆ ಪೋಷಕರು ವಾಗ್ವಾದ ನಡೆಸಿದ್ರು. ಆದರೆ ರೂಲ್ಸ್ ಅದು, ಬೆಳಗ್ಗೆ 11:30ಯಿಂದಲೇ ಅವಕಾಶ ಕೊಡಲಾಗಿದೆ ಒಳ ಹೋಗೋದಕ್ಕೆ. 1:30 ತನಕ ಅವಕಾಶ ಇತ್ತು, ಆದರೆ ತಡವಾಗಿ ಬಂದಿದ್ದಾರೆ ವಿದ್ಯಾರ್ಥಿ. ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಟೈಮ್ ಆಗಿದೆ ಅಂತ ಹೇಳ್ತಿದ್ದಾರೆ. 1:53ಕ್ಕೆ ಒಳಗಡೆ ಹೋಗಿದೆ ಪಾಪು. ನಮ್ಮ ಮಗಳು ಸರ್ ಬಿಬಿ ಫಾತಿಮಾ ಅಂತ ಸರ್ ಬಿಟ್ರು. ಇವ್ರು ಸರ್ ಬಿಟ್ರು, ಅಡ್ರೆಸ್ನು ಹೇಳಿದ್ರು, ಪೊಲೀಸರು ಬಿಟ್ರು. ಮತ್ತೆ ಒಳಗೇನು ಪ್ರಾಬ್ಲಮ್ ಆಗಿದೆ ಸರ್ ಗೊತ್ತಿಲ್ಲ. ಒಳಗಡೆ ಟೈಮ್ ಆಗಿದೆ ಅಂತ ಮತ್ತೆ ಹೊರಗೆ ಕಳಿಸಿದ್ದಾರೆ. ನಮ್ಮ ಮಗುಗೆ ಇಲ್ಲೇ ಇದೆ ಸರ್ ನನ್ನ ಮಗಳು. ಏನು ಮಾಡ್ತಾರೆ ಸರ್ ಗೊತ್ತಿಲ್ಲ ಸರ್. ನಡಕ್ಕೆ ಗಾಡಿ ಕೆಟ್ಟೋಗಿದೆ ಸರ್. ಗಂಗಾವತಿ ಲಾಸಿ ಬಂದೀವಿ, ಬೈಕ್ ಸ್ಕೂಟಿ ತೊಗೊಂಡು ಬಂದಿದ್ವಿ ಸರ್. ನಡಕ್ಕೆ ಗಾಡಿ ಕೆಟ್ಟೋತು. ಆಮೇಲೆ ಇದೇನು ತೆಗಿಸ್ಬೇಕಂತಂದ್ರೆ ಗಂಗಾವತಿ ಒಳಗೆ ನೆಟ್ವರ್ಕ್ ಇಲ್ಲ ಅಂದ್ರೆ ಸರ್, ಅಲ್ಲಿ ಲಾಸಿ ಕೊಪ್ಪಳದಾಗ ತೆಗಿಸ್ರಿ ಅಂದ್ರೆ ಅಲ್ಲಿ ಒಂದು ಅರ್ಧ ತಾಸು ಆಯ್ತು. ಹಾಂ ಮತ್ತೊಮ್ಮೆ ಬರಿಬೇಕು ಸರ್. ಮತ್ತೊಮ್ಮೆ ಬರಿಬೇಕಂತಂದು ಬಂದೀವಿ ಸರ್. ಮತ್ತೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೆ ಅಲ್ಲಿಂದ ½ ಅವರ್ ವೇಸ್ಟ್ ಆಯ್ತು ಸರ್. ನಡಕ್ಕೆ ಗಾಡಿ ಕೆಟ್ಟೋತು, ಅಲ್ಲಿಂದ ½ ಅವರ್ ಆಯ್ತು ಸರ್. ಇಲ್ಲಿ ಬಂದು ತೆಗಿಸಿ ಹೋಗತ್ಲೆ ಇನ್ನೂ 7 ನಿಮಿಷ ಇತ್ತು ಸರ್. ಅವ್ರೇನೋ ಒಳಗೆ ಬಯೋಮೆಟ್ರಿಕ್ ಬಂದಾಗಿದೆ, ಟೈಮಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್ಗಳು. ಕೊಡ್ಬೇಕು ಸರ್. ಮತ್ತೆ ಅವ್ರದ್ದು ರೂಲ್ಸ್ ಏನಿದೆ ಏನು ಸರ್ ಯಾರಿಗೆ ಗೊತ್ತು. ಒಳಗಡೆ ಹಾಂ 2 ಗಂಟೆ ಒಳಗೆ 1:53ಕ್ಕೆ ಒಳಗಡೆ ಇದೆ ಸರ್ ಹುಡುಗಿ. ಹಾಂ ಅಲ್ಲಿಗೆ ಹೋಗೋತಕ್ಕ ಏನು 2 ಗಂಟೆ ಆಯ್ತು ಏನೋ ಗೊತ್ತಿಲ್ಲ ಸರ್ ಅಷ್ಟೇ. ಹಾಂ 1:30 ಲಾಸ್ಟ್ ಅಂತ ಹೇಳ್ತಿದ್ದಾರೆ ಸರ್. ಹಾಂ 1:30 ಲಾಸ್ಟ್ ಅಂತ ಹೇಳ್ತಿದ್ದಾರೆ ಸರ್. ಏನು ಮಾಡ್ತಿದ್ದಾರೆ ಸರ್. ಮತ್ತೆ ಇಲ್ಲಿ ಕರ್ಕೊಂಬಂದಿದ್ದಾರೆ, ಟೈಮ್ ಆಗಿದೆ ಅಂತ ಹೇಳ್ತಿದ್ದಾರೆ. 1:53ಕ್ಕೆ ಒಳಗಡೆ ಹೋಗಿದೆ ಪಾಪು. ನಮ್ಮ ಪ್ರತಿನಿಧಿ ಶಿವಕುಮಾರ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಶಿವಕುಮಾರ್, ಏನಿದು 1:30 ಒಳಗಡೆ ಬರಬೇಕಿತ್ತು ವಿದ್ಯಾರ್ಥಿನಿ, ಪರೀಕ್ಷಾರ್ಥಿ ಲೇಟ್ ಆಗಿದ್ದಕ್ಕೆ ಒಳಗೆ ಬಿಡ್ಲಿಲ್ವಾ? ಪರೀಕ್ಷೆಗೆ ಅವಕಾಶ ಏನಾದರೂ ಮಾನವೀಯತೆ ದೃಷ್ಟಿಯಿಂದ ಸಿಗ್ತಾ? ಆಮೇಲೆ ಏನು ನಡೀತಲ್ಲಿ? ಮಾನವೀಯತೆಯ ದೃಷ್ಟಿ ಇದು ಯಾವುದೂ ಕೂಡ ಇಲ್ಲಿ ಕೌಂಟ್ ಆಗ್ಲಿಲ್ಲ. ಅವರು 1:30 ಒಳಗಡೆ ಎಕ್ಸಾಮ್ ಸೆಂಟರ್ಗೆ ಬರಬೇಕಿತ್ತು. ಆದ್ರೆ ಅವ್ರು ಬಂದಿತ್ತು 1:50 ನಿಮಿಷಕ್ಕೆ. ಇನ್ನೂ 10 ನಿಮಿಷ ಟೈಮ್ ಇತ್ತು ಎಕ್ಸಾಮ್ಗೆ. ಆದ್ರೆ ಅಲ್ಲಿರ್ತಕ್ಕಂಥ ಎಕ್ಸಾಮ್ ಸಿಬ್ಬಂದಿ ಅವರಿಗೆ ಅವಕಾಶವನ್ನ ಕೊಡ್ಲಿಲ್ಲ. ಇಲ್ಲಿ ಬಂದ ವಿದ್ಯಾರ್ಥಿನಿ ಮೂಲತಃ ಕೊಪ್ಪಳ ಜಿಲ್ಲೆ ಗಂಗಾವತಿಯವರು, ಬಿಬಿ ಫಾತಿಮಾ ಅಂತ ಹೇಳಿ. ಅವರು ಮತ್ತೆ ಬರಬೇಕಾದ್ರೆ ಅವರ ವೆಹಿಕಲ್ ಕೆಟ್ಟಿರುತ್ತೆ. ಆ ಕಾರಣಕ್ಕೆ 10ರಿಂದ 20 ನಿಮಿಷ ತಡ ಆಗತ್ತೆ. ತಡ ಆದ ನಂತರ ಕೂಡ ಅವರು ಎಕ್ಸಾಮ್ ಸೆಂಟರ್ಗೆ ಬರ್ತಾರೆ. ಕೊಪ್ಪಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಏನಿದೆ ಅಲ್ಲಿ ಅವರ ಎಕ್ಸಾಮ್ ಸೆಂಟರ್ ಇರುತ್ತೆ. ಅಲ್ಲಿ ಬಂದು ಪೋಷಕರ ಜೊತೆಗೆ ಆ ವಿದ್ಯಾರ್ಥಿನಿ ಸಾಕಷ್ಟು ರಿಕ್ವೆಸ್ಟ್ ಅನ್ನ ಮಾಡ್ಕೋತಿದ್ದಾರೆ. ನಾವು ಗಂಗಾವತಿಯಿಂದ ಇಲ್ಲಿ ಎಕ್ಸಾಮ್ ಬರೆಯಕ್ಕೆ ಬಂದಿದೀವಿ, ನಮಗೆ ಅವಕಾಶ ಕೊಡಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ತಾರೆ 1:30ಗೆ ಲಾಸ್ಟ್ ನೀವು ಒಳಗೆ ಹೋಗಕ್ಕೆ, ಆದ್ರೆ ನೀವು ಬಂದಿರೋದು 1:50 ನಿಮಿಷಕ್ಕೆ ಅಂತ ಹೇಳಿ. ಆದ್ರೆ ಪೋಷಕರು 2 ಗಂಟೆವರೆಗೂ ಕೂಡ ಅವಕಾಶ ಇದೆ. ಈ ಹಿನ್ನೆಲೆಯಲ್ಲಿ ನೀವು ವಿದ್ಯಾರ್ಥಿನಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಪೋಷಕರು ಪೊಲೀಸರ ಜೊತೆಗೆ ಮತ್ತು ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಜೊತೆಗೆ ವಾಗ್ವಾದವನ್ನ ಮಾಡ್ತಾರೆ. ಕೊನೆಗೂ ಆ ವಿದ್ಯಾರ್ಥಿನಿಗೆ ಈಗ ಎಕ್ಸಾಮ್ಗೆ ಅವಕಾಶ ಕೊಡಲಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಶಿವಕುಮಾರ್.